ಇಂಡಿಯಾ ಫುಲ್ ಮೇಲ್ಸ್ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಬಿಡುತ್ತಿರುವುದಕ್ಕೆ ಕೆರಳಿರುವ ಕರವೇ ಮೈಸೂರಿನಲ್ಲಿ ಇಂದು ಕೂಡ ಪ್ರತಿಭಟನೆ ನಡೆಸಿದೆ. ಮೈಸೂರು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಗಿಳಿದ ಕರವೇ ಕಾರ್ಯಕರ್ತರು ನಿಲ್ದಾಣದಲ್ಲಿನ ಎಲ್ಲ ಅಂಗಡಿ ಮಳಿಗೆಗಳನ್ನು ಮುಚ್ಚಿಸಿದ್ದಾರೆ. ಅಷ್ಟೇ ಅಲ್ಲ, ಬಸ್ನಲ್ಲಿದ್ದವರನ್ನೆಲ್ಲ ಕೆಳಗಿಳಿಸಿದ್ದಾರೆ. ಹೀಗಾಗಿ ಬಸ್ ಸಂಚಾರ ಅಲ್ಲಿ ಅಸ್ತವ್ಯಸ್ತಗೊಂಡಿದೆ. ಓಕೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಲಂಚ್. ಈಗ ಬಂದಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ, ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರ ಪುತ್ರಿ ಹರ್ಷಾ ಭೋಸ್ಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ, ಲತಾ ಮಂಗೇಶ್ಕರ್ ಅವರ ಸಹೋದರಿ ಆಶಾ ಭೋಸ್ಲೆ ಅವರ ಪುತ್ರಿ ಆತ್ಮಹತ್ಯೆಗೆ ಗುಂಡು ಹಾರಿಸಿಕೊಂಡು ತಮ್ಮ ಮುಂಬೈ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಹಲವಾರು ಸುಪ್ರಸಿದ್ಧ ಹಾಡುಗಳಿಂದ ಬಹಳಷ್ಟು ಜನಪ್ರಿಯರಾಗಿರುವಂತಹ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ. ರಂಗೀಲಾ ಚಿತ್ರದಲ್ಲಿ ಯಾಯಿರೇ ಯಾಯಿರೇ ಹಾಡು ಕೂಡ ಇವರೇ ಹಾಡಿರುವಂಥದ್ದು. ಅವರ ಪುತ್ರಿ ವರ್ಷಾ ಭೋಸ್ಲೆ ಮುಂಬಯಿಯ ತಮ್ಮ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ, ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ ಮೊನ್ನೆಯಷ್ಟೇ 72ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದರು ಆಶಾ ಭೋಸ್ಲೆ. ಅವರ ಪುತ್ರಿ ವರ್ಷಾ ಭೋಸ್ಲೆ ಈಗ ತಮ್ಮ ಮುಂಬೈನ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಶಾ ಭೋಸ್ಲೆ ಅವರ ಪತಿ ಆರ್ ಡಿ ಬರ್ಮನ್, ಖ್ಯಾತ ಮ್ಯೂಸಿಕ್ ಕಂಪೋಸರ್ ಆರ್ ಡಿ ಬರ್ಮನ್ ಹಾಗೂ ಆಶಾ ಭೋಸ್ಲೆ ವಿವಾಹವಾಗಿದ್ದರು. ಈಗ ದಿವಂಗತ ಆರ್ ಡಿ ಬರ್ಮನ್ ಅವರ ಪತ್ನಿ ಆಶಾ ಭೋಸ್ಲೆ, ಅವರ ಮಗಳು ವರ್ಷಾ ಭೋಸ್ಲೆ ಇದೀಗ ಮುಂಬೈನ ತಮ್ಮ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಶಾ ಭೋಸ್ಲೆ ಖ್ಯಾತ ಹಿನ್ನೆಲೆ ಗಾಯಕಿ, ಎಲ್ರಿಗೂ ಗೊತ್ತಿರುವಂಥ ಗಾಯಕಿ. ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಸುಪ್ರಸಿದ್ಧ ಹಾಡುಗಳನ್ನು ಹಾಡಿರುವಂತಹ ಆಶಾ ಭೋಸ್ಲೆ 2008ರಲ್ಲಿ ಕೂಡ ಹರ್ಷಾ ಭೋಸ್ಲೆ ಇದೇ ರೀತಿ ಆತ್ಮಹತ್ಯೆಗೆ ಯತ್ನಿಸಿದರು ಅನ್ನುವಂಥದ್ದು. ಆದರೆ ನಿಖರ ಕಾರಣಗಳು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಈಗಂತೂ ಅವರು ಮುಂಬಯಿಯ ತಮ್ಮ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಆಶಾ ಭೋಸ್ಲೆ ಅವರ ಪುತ್ರಿ ವರ್ಷಾ ಭೋಸ್ಲೆ ಮುಂಬೈನ ತಮ್ಮ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಶಾ ಭೋಸ್ಲೆ ಖ್ಯಾತ ಹಿನ್ನೆಲೆ ಗಾಯಕಿ, ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ ಆರ್ ಡಿ ಬರ್ಮನ್ ಅವರ ಜೊತೆ ವಿವಾಹವಾಗಿದ್ದರು ಆಶಾ ಭೋಸ್ಲೆ, ಅವರ ಮಗಳು ವರ್ಷಾ ಭೋಸ್ಲೆ. ಹಾಗಾಗಿ ವರ್ಷಾ ಭೋಸ್ಲೆ 2008ರಲ್ಲಿ ಕೂಡ ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಈಗ ಮತ್ತೊಮ್ಮೆ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಈಗ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣಗಳು ಇನ್ನೂ ಕೂಡ ತಿಳಿದು ಬಂದಿಲ್ಲ. 2008ರಲ್ಲಿ ಕೂಡ ಇಂಥ ಒಂದು ಪ್ರಯತ್ನವನ್ನು ವರ್ಷಾ ಭೋಸ್ಲೆ ಮಾಡಿದರು. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗ್ತಾ ಇದೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೆಡ್ಡಿ ಬೇಲ್ಗಾಗಿ ಡೀಲ್ ಪ್ರಕರಣದಲ್ಲಿ ಶಾಸಕ ಸೋಮಶೇಖರ್ ರೆಡ್ಡಿಗೆ ಜಾಮೀನು ಸಿಕ್ಕಿದೆ. ಆಂಧ್ರ ಹೈಕೋರ್ಟ್ ರೆಡ್ಡಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಸೋಮಶೇಖರ್ ರೆಡ್ಡಿ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ದವು. 10 ದಿನಗಳ ಹಿಂದೆ 1ನೇ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು. ಇವತ್ತು 2ನೇ ಪ್ರಕರಣದಲ್ಲಿ ಕೂಡ
ರಿಲೀಫ್ ಸಿಕ್ಕಿದೆ. 1 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶ್ಯೂರಿಟಿ, ದೇಶ ಬಿಟ್ಟು ತೆರಳಬಾರದು ಹಾಗೂ ಪಾಸ್ಪೋರ್ಟನ್ನು ಕೋರ್ಟ್ಗೆ ಒಪ್ಪಿಸಬೇಕು ಎಂಬ ಷರತ್ತನ್ನು ನ್ಯಾಯಾಲಯ ವಿಧಿಸಿದೆ. ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಎಸಿಬಿ ರೆಡ್ಡಿಯನ್ನು ಬಂಧಿಸಿತ್ತು. ಸೋಮಶೇಖರ್ ರೆಡ್ಡಿ ಸದ್ಯ ಚರ್ಲಂಪರ್ಲಿ ಜೈಲಿನಲ್ಲಿದ್ದು 2 ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿದ್ದರಿಂದ ಇಂದು ಸಂಜೆ ಅಥವಾ ನಾಳೆ ಅವರು ಬಿಡುಗಡೆಯಾಗಲಿದ್ದಾರೆ. ಓಕೆ, ನ್ಯೂಸ್ನಲ್ಲಿ ಇನ್ನಷ್ಟು ಸುದ್ದಿ ಇದೆ. ನೀವು ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.